ಪ್ರತಿದಿನವೂ ಹಳ್ಳಿಯ ಜನರು ಅವನನ್ನು ಕಲ್ಲು ಹೊಡೆದು ಹಾಸ್ಯ ಮಾಡುತ್ತಿದ್ದರು. ಬಡ ಚಿಕ್ಕ ಕೋತಿ ಏನೂ ಮಾಡಲಾಗದೆ ದೇವಾಲಯದ ಗೋಡೆಯ ಬಳಿಯಲ್ಲಿ ದುಃಖದಿಂದ ಕೂತಿತ್ತು. ಒಂದು ರಾತ್ರಿ ಅವನು ಹನುಮಂತನ ದೇವಸ್ಥಾನದ ಬಾಗಿಲಿನತ್ತ ನಡೆದುಕೊಂಡು ಹೋದನು. ಏ ದೇವರೇ, ನನ್ನನ್ನು ನಿನ್ನ ಸೇವಕನನ್ನಾಗಿ ಮಾಡು ಎಂದು ಹೃದಯದಿಂದ ಬೇಡಿಕೊಂಡ. ಅವನ ನಿರ್ಜೀವ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಅಲ್ಲಿ ಕೆಲ ಮೂರ್ಖರು ಅವನ ಮೇಲೆ ಹಣ್ಣು ತೂರಿ ನಕ್ಕರು. ಆದರೆ ಆ ಕೋತಿಯ ಹೃದಯದಲ್ಲಿ ದೇವರ ಭಕ್ತಿ ಮಾತ್ರ ಬೆಳೆಯಿತು. ಹನುಮಂತನ ಪಾದಗಳ ಕೆಳಗಿಂದ ಬೆಳಕಿನ ಹೊಳೆ ಹರಿಯಿತು. ಆ ಕಿರಣಗಳು ಚಿಕ್ಕ ಕೋತಿಯ ದೇಹವನ್ನು ಆವರಿಸಿತು. ದೇವರ ಶಬ್ದ ಕೇಳಿತು, ಏಳ ಬಾಳಕ, ಈಗ ನೀನು ನನ್ನ ವೀರನಾಗಿದ್ದೀಯಾ. ಆ ಕ್ಷಣದಲ್ಲಿ ಆ ಚಿಕ್ಕ ಕೋತಿಯ ದೇಹದಿಂದ ಪ್ರಭೆಯ ಕಿರಣಗಳು ಹೊರಹೊಮ್ಮಿದವು. ಹನುಮಂತನ ಆಶೀರ್ವಾದದಿಂದ ಅದು ಬಲಶಾಲಿ ಯೋಧನಾಗಿ ಮಾರ್ಪಟ್ಟಿತು. ಹಳ್ಳಿಯ ದುಷ್ಟರು ಬೆಚ್ಚಿಬಿದ್ದರು. ಯಾರಿಗೂ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ದೈವಶಕ್ತಿ ಗಾಳಿಯಂತೆ ಬೀಸಿತು. ಅದೆಲ್ಲದರ ಮಧ್ಯೆ ಹನುಮಂತನ ಕರುಣೆ ಬೆಳಗಿತು. ಕೊನೆಗೆ ಆ ಕೋತಿ ಹನುಮಂತನ ಮುಂದೆ ತಲೆಬಾಗಿತು. ದೇವರು ಮೃದುವಾಗಿ ನಕ್ಕರು. ನೀನು ನನ್ನ ನಿಜವಾದ ಭಕ್ತನಾಗಿದ್ದೀಯಾ.